Dear students, welcome to my channel. ಈ ವಿಡಿಯೋದಲ್ಲಿ ನಾನು ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಇದಕ್ಕೆ ನಾವು ನಮ್ಮದು ಸ್ಲ್ಯಾಬ್ ರೀಇನ್ಫೋರ್ಸ್ಮೆಂಟ್ದು ಯಾವ ರೀತಿ ಫಾರ್ಮುಲಾ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸ್ಲ್ಯಾಬಲ್ಲಿ ಬರ್ತಕ್ಕಂಥ ಬಾಟಮ್ ರೀಇನ್ಫೋರ್ಸ್ಮೆಂಟು ಎಕ್ಸ್ ಡೈರೆಕ್ಷನು ವೈ ಡೈರೆಕ್ಷನು ಮತ್ತು ಟಾಪಲ್ಲಿ ಬರ್ತಕ್ಕಂಥ ಎಕ್ಸ್ ಡೈರೆಕ್ಷನ್ ವೈ ಡೈರೆಕ್ಷನ್ ಎಲ್ಲ ಸ್ಟೀಲನ್ನು ಯಾವ ರೀತಿ ಮೆಜರ್ಮೆಂಟ್ಸ್ ತೊಗೋಬೇಕು ಡ್ರಾಯಿಂಗಿಂದ ಮತ್ತು ಯಾವ ರೀತಿ ಈ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದು ಮತ್ತು ಅದಕ್ಕೆಲ್ಲ ಯಾವ ರೀತಿ ಫಾರ್ಮುಲಾ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ, ಆವಾಗಲೇ ನಿಮಗೆ ನೀಟಾಗಿ ಅರ್ಥ ಆಗೋದು. ಸೊ ಬನ್ನಿ, ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದ್ರೇ ನಮ್ಮದು ಹೊಸ ವಿಡಿಯೋ ಏನಾದ್ರು ಹಾಕಿದ್ರೆ ತಕ್ಷಣ ನಿಮಗೆ ಸಿಗುತ್ತೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇದು ನಮ್ಮದು ಟ್ಯಾಬ್ಲರ್ ಕಾಲಮು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಟ್ಯಾಬ್ಲರ್ ಕಾಲಮ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಮತ್ತು ಏನೇನೆಲ್ಲ ಟ್ಯಾಬ್ಲರ್ ಕಾಲಮ್ಸಲ್ಲಿ ಎಂಟ್ರಿ ಮಾಡ್ಕೋಬೇಕು ಅಂತ. ಸೊ ಇದರಲ್ಲಿ ನಾನು ಈ ಬಾಟಮ್ ಮ್ಯಾಟ್ದು ಎಕ್ಸ್ ಡೈರೆಕ್ಷನು ಮತ್ತು ಬಾಟಮ್ ಮ್ಯಾಟ್ದು ವೈ ಡೈರೆಕ್ಷನ್ ನಾನು ಇವಾಗ ಜಸ್ಟ್ ಇದೊಂದು ಸಣ್ಣ ಪ್ಯಾನಲ್ ತೊಗೊತಾ ಇದ್ದೀನಿ. ಈ ಏನಕ್ಕೆ ಅಂತಂದರೆ ರೀಡಿಂಗ್ಸ್ ತೊಗೊಂಡ್ರೆ ನಮಗೆ ಫಾರ್ಮುಲಾನ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ನಾನು ಈ ಬಾಟಮ್ ಮ್ಯಾಟಲ್ಲಿ ಈ ಗ್ರಿಡ್ ನಂಬರ್ ವಿ, ಇದೇನು ನಮ್ಮ ಗ್ರಿಡ್ ನಂಬರ್ ವಿ ಇದೆಯಲ್ಲ, ಈ ಗ್ರಿಡ್ ನಂಬರ್ ವಿ ಇಂದ ಹಿಡಿದು ಈ ರಿಟೈನಿಂಗ್ ವಾಲ್ ಒಳಗಡೆ ಇರ್ತಕ್ಕಂಥ ರೀಇನ್ಫೋರ್ಸ್ಮೆಂಟ್ದು ನಾನು ತೊಗೊತಾ ಇದ್ದೀನಿ. ಇದರಲ್ಲಿ ನೋಡಿ ನಮಗೆ ರೀಇನ್ಫೋರ್ಸ್ಮೆಂಟ್ ಡೀಟೇಲ್ ಏನು ಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲಿಗೆ ಅಂತಂದರೆ, ಇಲ್ಲಿ ನೋಡಿ 10/125, ಇಲ್ಲೂ ಕೂಡ 10/125, ಇಲ್ಲೂ ಕೂಡ 10/125. ಅದೇ ಥರ ನೋಡಿ ಇಲ್ಲಿ ತನಕನೂ 10/125 ಇದೆ. ಈ ಲಾಸ್ಟ್ ಪ್ಯಾನಲ್ ಒಂದು ಮಾತ್ರ 10/150 ಇದೆ. ಸೊ ಅದರಿಂದ ನಾವು ಇಲ್ಲಿ ಈ ಒಂದೊಂದು ಪ್ಯಾನಲ್ಗೂ ಕೂಡ ಇಲ್ಲಿ ನೋಡಿ ಈ ಥರ ಸಿಂಬಲ್ ತೋರಿಸಿದ್ರೆ, ಈ ಕಡೆ ಮತ್ತು ಈ ಕಡೆ ಥರ ಸಿಂಬಲ್ ತೋರಿಸಿದ್ರೆ, ಸೊ ಇಲ್ಲಿ ಈ ರಾಡನ್ನ ಈ ಕಡೆ ತನಕ ತರಬೇಕು ಮತ್ತು ಈ ಕಡೆ ರಾಡನ್ನ ಈ ಕಡೆ ತನಕ ತರಬೇಕು ಅನ್ನೋ ಮೀನಿಂಗ್ ಅದು. ಬಟ್ ಇಲ್ಲಿ ಎರಡೂ ಕಡೆ ನಮ್ಮದು ಒಂದೇ ಸ್ಪೇಸಿಂಗ್ ಇರೋದ್ರಿಂದ ಮತ್ತು ಒಂದೇ ಡಯ ಇರೋದ್ರಿಂದ ನಾವು ಈ ರಾಡನ್ನ ಇಲ್ಲಿಂದ ನಾವು ಇಲ್ಲಿ ತನಕನೂ ಥ್ರೂ ಆ್ಯಂಡ್ ಥ್ರೂ ರಾಡ್ ಹಾಕ್ಬೋದು. ಸೊ ಈ ಥ್ರೂ ಆ್ಯಂಡ್ ಥ್ರೂ ರಾಡ್ ಹಾಕಬೇಕು ಅಂತಂದರೆ ಇಲ್ಲಿಂದ ಇಲ್ಲಿ ತನಕ ಏನು ಡಿಸ್ಟೆನ್ಸ್ ಇದೆ ಅನ್ನೋದನ್ನು ನಾವು ಮೆಜರ್ ಮಾಡ್ಕೋಬೇಕು. ಅದಕ್ಕೆ ನಾವು ಡಿಸ್ಟೆನ್ಸನ್ನು ಮೆಜರ್ ಮಾಡಿಕೊಂಡ್ರೆ ನೋಡಿ ಈ ರಿಟೈನಿಂಗ್ ವಾಲ್ದು ಔಟ್ರು, ಈ ಔಟ್ರಿಂದ ಹಿಡಿದು ಇಲ್ಲಿ ನಮ್ದು ಯಾವ ಲಾಸ್ಟ್ ಬೀಮ್ ಎಲ್ಲಿ ತನಕ ಇದೆ ನೋಡಿ, ಇದು T10/25 ಅಂತಂದರೆ ಈ ಬೀಮ್ದು ಈ ಕಡೆ ಔಟ್ರ್ ತನಕ ತೊಗೋಬೇಕು. ಈ ಬೀಮ್ದು ಔಟ್ರ್ ತನಕ ಎಷ್ಟಿದೆ ನೋಡಿ 17 ಮೀಟ್ರ್ 625 mm ಇದೆ. ಸೊ ಅದೇ ಥರ ವಿಡ್ತನ್ನ ನಾವು ತೊಗೋಬೇಕಂತಂದರೆ ಇದ್ರದ್ದು ವಿಡ್ತ್ ನೋಡಿ ಇನ್ನರ್ ಟು ಇನ್ನರ್ ರಾಡ್ ಸ್ಪೇಸಿಂಗ್ ಆಗೋದು ನೋಡಿ ಇಲ್ಲಿಂದ ಇಲ್ಲಿ ತನಕ. ಸೊ ಇದ್ರದ್ದು 5100 mm ಇದೆ. ಸೊ ಟೋಟಲ್ ಈ 17 ಮೀಟ್ರಿಗೆ ಈ 5 ಮೀಟ್ರಿಗೆ ಈ 10/125 ಅನ್ನೋದನ್ನು ಇದು ಬಾಟಮ್ ಎಕ್ಸ್ ಡೈರೆಕ್ಷನ್ ರೀಇನ್ಫೋರ್ಸ್ಮೆಂಟು. ಅದೇ ಥರ ವೈ ಡೈರೆಕ್ಷನ್ ರೀಇನ್ಫೋರ್ಸ್ಮೆಂಟ್ ಹೆಂಗಿದೆ ಅಂತಂದರೆ ಸೇಮ್ ಅದೇ ಏರಿಯಾದಲ್ಲಿ ನೋಡಿ 10/225, 10/225, 10/225 ಎಲ್ಲ ಇಲ್ಲಿ ತನಕನೂ ಸೇಮ್ ಇದರಲ್ಲೂ ಕೂಡ 10/225 ಇದೆ. ಇದರಲ್ಲಿ ವೈ ಡೈರೆಕ್ಷನಲ್ಲಿದೆ ರೀಇನ್ಫೋರ್ಸ್ಮೆಂಟು ಆ ಸೇಮು. ಫಸ್ಟ್ ಎಕ್ಸ್ ಡೈರೆಕ್ಷನ್ ಇರೋದನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಸೊ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಯಾವ ರೀತಿ ಎಕ್ಸೆಲ್ ಶೀಟಲ್ಲಿ ಎಂಟ್ರಿ ಮಾಡಬೇಕು ಅಂತಂದರೆ ಫಸ್ಟು ಎ ಅಂತ ತಗೊಳ್ಳಿ. ಇದರಲ್ಲಿ ಬಾಟಮ್ ರೀಇನ್ಫೋರ್ಸ್ಮೆಂಟ್ ಫಸ್ಟ್ ಏನು ಮಾಡ್ತೀರಾ, ನಾವು ಬಾಟಮ್ ರೀಇನ್ಫೋರ್ಸ್ಮೆಂಟನ್ನು ಕಂಡುಹಿಡಿತೀವಿ. ಬಾಟಮ್ ರೀಇನ್ಫೋರ್ಸ್ಮೆಂಟ್ ಅಂತ ಎಂಟ್ರಿ ಮಾಡ್ಕೊಳ್ಳಿ. ಸೊ ಅದಾಗಿದ ಮೇಲೆ ನೆಕ್ಸ್ಟು ಅದರಲ್ಲಿ ಕೆಳಗಡೆ ಬಾಟಮ್ ಎಕ್ಸ್ ಡೈರೆಕ್ಷನ್ ಅಂತ ಹಾಕ್ಕೊಳ್ಳಿ. ಬಾಟಮ್ ಎಕ್ಸ್ ಡೈರೆಕ್ಷನ್, ಈ ಬಾಟಮ್ ರೀಇನ್ಫೋರ್ಸ್ಮೆಂಟ್ಗೆ ಒಂದು ಕಲರ್ ಕೊಡಿ ಮತ್ತು ಈ ಬಾಟಮ್ ಎಕ್ಸ್ ಡೈರೆಕ್ಷನ್ಗೂ ಕೂಡ ಒಂದು ಕಲರ್ ಕೊಡಿ. ಈ ಕಲರ್ ಕೊಡೋದು ಏನದಕ್ಕೆ ಅಂತಂದರೆ ಜಸ್ಟ್ ಫಾರ್ ಐಡೆಂಟಿಫಿಕೇಷನು. ಸೊ ಇಲ್ಲಿ ಬಾಟಮ್ ರೀಇನ್ಫೋರ್ಸ್ಮೆಂಟ್ ಆಯಿತು, ಅದರಲ್ಲಿ ಎಕ್ಸ್ ಡೈರೆಕ್ಷನ್ ಆಯಿತು. ಆ ಎಕ್ಸ್ ಡೈರೆಕ್ಷನಲ್ಲಿ ಯಾವ ಜಾಗದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಈ ಸ್ಲ್ಯಾಬಲ್ಲಿ ನಾವು ಯಾವ ಜಾಗದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಬರೀಬೇಕು. ಅದಕ್ಕೆ ನೋಡಿ ಈ ರಿಟೈನಿಂಗ್ ವಾಲು ಮತ್ತು ಈ ಗ್ರಿಡ್ ವಿ ಮಧ್ಯ ಯಾವ ಗ್ರಿಡ್ಡಿಂದ ಯಾವ ಗ್ರಿಡ್ ತನಕ ಇಲ್ಲಿ ನೋಡಿ ಗ್ರಿಡ್ ನಂಬರ್ 20 ಇಂದ ಹಿಡಿದು ಗ್ರಿಡ್ ನಂಬರ್ 27 ತನಕ ಬಾಟಮ್ ಮ್ಯಾಟ್ ರೀಇನ್ಫೋರ್ಸ್ಮೆಂಟ್ ಒಂದೇ ಡೀಟೇಲ್ ಇದೆ. ಸೊ ಅದಕ್ಕೆ ನಾವಿಲ್ಲಿ ಎಂಟ್ರಿ ಮಾಡಬೇಕು ಬಿಟ್ವೀನ್ ರಿಟೈನಿಂಗ್ ವಾಲ್ ಆ್ಯಂಡ್ ಗ್ರಿಡ್ 20 to 27. ಸೊ ಇದನ್ನು ಎಂಟ್ರಿ ಮಾಡಾಯ್ತಾ. ಈಗ ಇದು 20 ಇಂದ 27 ತನಕ, ಈ 20 ಇಂದ 27 ತನಕ ಇರೋ ಡಿಸ್ಟೆನ್ಸ್ ಎಷ್ಟು 17,625 ಅಂತಂದರೆ ನಾವು ಫಸ್ಟ್ ಯಾವಾಗಲೂ ಈ ರಾಡ್ ಯಾವ ಡೈರೆಕ್ಷನಲ್ಲಿದೆ ಎಕ್ಸ್ ಡೈರೆಕ್ಷನ್ ಅಂತಂದರೆ ಫಸ್ಟ್ ನಾವು ಎಕ್ಸ್ ಡೈರೆಕ್ಷನಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸನ್ನೇ ತೊಗೋಬೇಕು.
ಅದೇನಕ್ಕೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು ಯಾವ ಡೈರೆಕ್ಷನಲ್ಲಿ ನಾವು ರಿನ್ಫೋರ್ಸ್ಮೆಂಟ್ ತೊಗೊತಾ ಇದೀವೋ ಎಕ್ಸ್ ಡೈರೆಕ್ಷನಲ್ಲಿ ಅಂತಂದರೆ ಫಸ್ಟು ಆ ಎಕ್ಸ್ ಡೈರೆಕ್ಷನ್ ಇರ್ತಕ್ಕಂಥ ಮೆಜರ್ಮೆಂಟೇ ನಮ್ಮದು ಲೆಂತು. ಸೊ ಅದಕ್ಕೆ ಲೆಂತ್ಗೆ ನಾವು ಆ್ಯಡ್ ಮಾಡಬೇಕು. ಇಲ್ಲೇನು ಮಾಡ್ಬೇಕು ನೋಡಿ, ನಂಬರ್ ಆಫ್ ಐಟಮ್ಸ್ ಟೋಟಲ್ ಅದೆಷ್ಟು ಅದೆಲ್ಲ ಸರಿ ಒಂದೇ ನಂಬರ್ ಆಫ್ ಐಟಮು. ಲೆಂತ್ ಬಂದ್ಬಿಟ್ಟು 17,625, ವಿಡ್ತ್ ಬಂದ್ಬಿಟ್ಟು 5,100. ನೆಕ್ಸ್ಟು ಡಯಾ ಆಫ್ ಬಾರು 10 mm, ಲ್ಯಾಪ್ ಕೋಎಫಿಷಿಯೆಂಟು. ಈ ಲ್ಯಾಪ್ ಕೋಎಫಿಷಿಯೆಂಟ್ ಏನಪ್ಪ ಅಂತಂದರೆ ನಿಮಗೆ ಆಲ್ರೆಡಿ ಎಲ್ಲಾದ್ರೂ ತೊಗೊಂಡಿದ್ದೀವಿ. ಈ ಲ್ಯಾಪ್ ಕೋಎಫಿಷಿಯೆಂಟು ನಮ್ಮದು ಟ್ಯಾಬ್ಲರ್ ಕಾಲಮ್ ಇದೆ ನೋಡಿ, ಇದು ನಮ್ಮದು ಲ್ಯಾಪ್ ಕೋಎಫಿಷಿಯೆಂಟ್ದು ಟ್ಯಾಬ್ಲರ್ ಕಾಲಮು ಟೆನ್ಷನ್ ಝೋನು ಮತ್ತು ಕಂಪ್ರೆಷನ್ ಝೋನು. ನಮಗೆ ಇದು ಸ್ಲ್ಯಾಬ್ ಬಂದ್ಬಿಟ್ಟು ಟೆನ್ಷನ್ ಝೋನು. ನಮ್ಮದು ಪೋಡಿಯಂ ಸ್ಲ್ಯಾಬ್ದು ಗ್ರೇಡ್ ಆಫ್ ಕಾಂಕ್ರೀಟು M30, ಮತ್ತು ಈಗ ನಾವು ಮಾಡ್ತಾ ಇರೋದು ಡಯಾಫ್ ರಾಡ್ ಬಂದ್ಬಿಟ್ಟು 10 mm. ಅದಕ್ಕೆ ನಮ್ಮದು ಲ್ಯಾಪ್ ಕೋಎಫಿಷಿಯೆಂಟು 475. ಅದೇ ಥರ 8 mmಗೆ 375. ಸೊ ನಾವು ಮಾಡ್ತಾ ಇರೋದು ಈಗ 10 mm 475 ತೊಗೋಬೇಕಿಲ್ಲಿ. ದಿಸ್ ಈಸ್ ಈಕ್ವಲ್ ಟು 475. ಕ್ಲಿಯರ್ ಕವರ್ ಬಂದ್ಬಿಟ್ಟು 25 mm. ಇದು ಕ್ಲಿಯರ್ ಕವರು ಕೂಡ ನಮ್ಮದು ಡ್ರಾಯಿಂಗಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಇದು ಜನರಲ್ ನೋಟ್ಸ್ ಇದೆಯಲ್ಲ, ಆ ಜನರಲ್ ನೋಟ್ಸಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಜನರಲ್ ನೋಟ್ಸಲ್ಲಿ ಇದೆ ನೋಡಿ ಕ್ಲಿಯರ್ ಕವರು. ದಿಸ್ ಈಸ್ ದ ಕ್ಲಿಯರ್ ಕವರ್ 25 mm ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ. ಸೊ ಆ ಕವರ್ ಪ್ರಕಾರನೇ ಆ ಡೀಟೇಲ್ಸ್ ಪ್ರಕಾರನೇ ನಾವು ತಗೋಬೇಕು. ಕ್ಲಿಯರ್ ಕವರ್ ಇಸ್ 25 mm. ನೆಕ್ಸ್ಟು ಸ್ಪೇಸಿಂಗ್ ಎಷ್ಟಿದೆ 225. ಈಗ ನಾವು ಲ್ಯಾಪ್ ಲೆಂತು. ಸೊ ಇಲ್ಲಿ ತನಕ ನಾವು ಇದಿಷ್ಟೇ ನಾವು ಈ ಸ್ಟೀಲ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಕೊಡಬೇಕಾಗಿರ್ತಕ್ಕಂಥ ಇನ್ಪುಟ್ಟು ಇಷ್ಟೇ. ಸೊ ಇನ್ನು ಇಲ್ಲಿಂದ ಆಚೆ ಇರೋದೆಲ್ಲ ಬಂದ್ಬಿಟ್ಟು ಇಲ್ಲಿಂದ ಮುಂದಕ್ಕೆ ಇವೆಲ್ಲ ನಾವು ಎಕ್ಸೆಲಲ್ಲಿ ಕೊಡಬೇಕಾಗಿರೋ ಫಾರ್ಮುಲಾಸು. ಈ ಫಾರ್ಮುಲಾಸ್ಗಳನ್ನ ಯಾವ ರೀತಿ ಕೊಡಬೇಕು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ. ಈಗ ಇಲ್ಲಿ ಲ್ಯಾಪ್ ಲೆಂತ್ ಬಂದ್ಬಿಟ್ಟು 17 ಮೀಟ್ರ್ ಅಂತಂದರೆ 12 ಮೀಟ್ರಿಗಿಂತ ಜಾಸ್ತಿ ಆಯಿತು. 12 ಮೀಟ್ರಿಗಿಂತ ಜಾಸ್ತಿ ಆದರೆ ನಾವು ಇಲ್ಲಿಗೆ ಒಂದು ಲ್ಯಾಪ್ ಲೆಂತ್ ಆ್ಯಡ್ ಮಾಡಬೇಕು. ಅದಕ್ಕೆ ನಾವು ಇಲ್ಲಿ ಲ್ಯಾಪ್ ಲೆಂತ್ ಫಾರ್ಮುಲಾ ಒಂದು ಆಟೋಮೆಟಿಕಲಿ ಆ್ಯಡ್ ಆಗೋ ಥರ ನಾವು ಈ ಸೆಲ್ಲಲ್ಲಿ ಆ್ಯಡ್ ಮಾಡಬೇಕು. ಅದಕ್ಕೆ ಇಲ್ಲಿ 12 ಮೀಟ್ರಿಗಿಂತ ಜಾಸ್ತಿ ಇರೋದ್ರಿಂದ ಇಲ್ಲಿ 1 ಲ್ಯಾಪ್ ಬರುತ್ತೆ. ಸಪೋಸ್ ಇದೇ ಸ್ಲ್ಯಾಬ್ನ ನಾವು ಈ ಲೆಂತು ಅಥವಾ ನೋಡಿ ಇಲ್ಲಿಂದ ಇಲ್ಲಿ ತನಕ ತೊಗೊಂಡಾಗ ಇಲ್ಲೇನಾದ್ರು ತುಂಬ ಜಾಸ್ತಿ ಇತ್ತು ಅಂತಂದರೆ 24 ಮೀಟ್ರಿಗಿಂತ ಜಾಸ್ತಿ ಬಂದರೆ ನಮ್ಮದು ಸಪೋಸ್ ಇಲ್ಲಿಂದ ಇಲ್ಲಿ ತನಕ ಒಂದೇ ಸೇಮ್ ಡಯ ಇತ್ತು ಅಂತಂದರೆ 24 ಮೀಟ್ರಿಗಿಂತ ಜಾಸ್ತಿ ಬಂದರೆ 2 ಲ್ಯಾಪ್ ಆಡ್ ಆಗುತ್ತೆ. ಅದೇ ಥರ ಇಲ್ಲಿ ನೋಡಿ T10 at 125, T10 at 125, T10 at 125 ನೋಡಿ ಇಲ್ಲಿಂದ ಇಲ್ಲಿ ತನಕನೂ T10 at 125 ಇದೆ. ಸೊ ಇದ್ರ ಲೆಂತ್ನ ನಾವು ಇಲ್ಲಿಂದ ಇಲ್ಲಿ ತನಕ ಮೆಷರ್ ಮಾಡಿದ್ರೆ ಇಟ್ ಈಸ್ ಮೋರ್ ದೆನ್ 40ರಿಂದ 45 ಮೀಟ್ರ್ ಬರುತ್ತೆ. ಸೊ ಇಲ್ಲಿ ಬಂದಾಗ ನಮಗೆ 3 ಲೆಂತು 4 ಲೆಂತ್ ಎಲ್ಲ ಲ್ಯಾಪಿಂಗ್ ತೊಗೋಬೇಕಾಗುತ್ತೆ. ಸೊ ಅಂಥ ಕೇಸಲ್ಲಿ ನಾವು ಆಟೋಮೆಟಿಕ್ಕಾಗಿ ಅಷ್ಟು ಲೆಂತನ್ನು ಆ್ಯಡ್ ಮಾಡಿದ್ರು ಕೂಡ ಆಟೋಮೆಟಿಕ್ಕಾಗಿ ಅದರದನ್ನು ಲೆಂತನ್ನು ತೊಗೋಬೇಕು. ಅದಕ್ಕೆ ತಕ್ಕಂಗೆ ಇಲ್ಲಿ ನಾವು ಒಂದು ಇಫ್ ಕಂಡೀಷನ್ ಫಾರ್ಮುಲಾ ಹಾಕಬೇಕು. ಆ ಇಫ್ ಕಂಡೀಷನ್ ಫಾರ್ಮುಲಾ ಹೆಂಗೆ ಹಾಕಬೇಕು ಅನ್ನೋದನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಗಮನವಿಟ್ಟು ನೋಡ್ಕೊಳ್ಳಿ. ಇಲ್ಲಿ ಒಂದು ಫಾರ್ಮುಲಾ ಇಫ್ ಕಂಡೀಷನ್ ಫಾರ್ಮುಲಾ ಹಾಕಬೇಕು. ಇಸ್ ಈಕ್ವಲ್ ಟು ಒಂದು ಇಫ್ ಹಾಕಿ ಓಪನ್ ಬ್ರಾಕೆಟ್ ಮಾಡ್ಕೊಳ್ಳಿ. ನಮ್ದು ಇದೇನು ಲೆಂತ್ ಇದೆಯಲ್ಲ ಈ ಲೆಂತ್ ಬಂದ್ಬಿಟ್ಟು 12 ಮೀಟ್ರಿಗಿಂತ ಜಾಸ್ತಿ ಇದ್ರೆ ಅಂದರೆ ಗ್ರೇಟರ್ ದ್ಯಾನ್ 12 ಮೀಟರ್ ಕಾಮ ಕೊಟ್ಕೊಳ್ಳಿ. ಮತ್ತೆ ಒಂದು ಇಫ್ ಕಂಡೀಷನ್ ಓಪನ್ ಮಾಡಿ ಎರಡನೇ ಲೂಪು ಮತ್ತೆ ಈ ಲೆಂತ್ ಈಸ್ ಗ್ರೇಟರ್ ದ್ಯಾನ್ 24 ಮೀಟ್ರ್ ಕಾಮ ಕೊಟ್ಕೊಳ್ಳಿ. ಮತ್ತೆ ಇನ್ನೂ ಒಂದು ಇಫ್ ಕಂಡೀಷನ್ ಓಪನ್ ಮಾಡಿ ಓಪನ್ ಬ್ರಾಕೆಟು ದಿಸ್ ಲೆಂತ್ ಈಸ್ ಗ್ರೇಟರ್ ದ್ಯಾನ್ 12×3 36 ಮೀಟರ್ ಕಾಮ. ಇನ್ನೊಂದು ಇಫ್ ಕಂಡೀಷನ್ ಓಪನ್ ಮಾಡಿ ಓಪನ್ ಬ್ರಾಕೆಟ್ ದಿಸ್ ಲೆಂತ್ ಈಸ್ ಗ್ರೇಟರ್ ದ್ಯಾನ್ 12×4 48 ಮೀಟರ್ ಕಾಮ ಕ್ಲೋಸ್ ಮಾಡಿ. ಈಗ ಇಲ್ಲಿಗೆ ಬ್ರಾಕೆಟ್ ಕ್ಲೋಸ್ ಮಾಡಿಬಿಟ್ಟು 48 ಮೀಟರ್ ಅಷ್ಟು ಸಾಕು. ಅದೇ ಥರ ಇನ್ನೂ 48 12 5 60 ಹಿಂಗೆ ಮಾಡ್ಕೊತ ಹೋಗ್ಬೋದು. ಎಷ್ಟು ಲೆಂತ್ ಬೇಕಾದ್ರೂ ನಾವು ಅದನ್ನು ಮಾಡ್ಕೊತ ಹೋಗ್ಬೋದು. ನಮಗೆ ಇಲ್ಲಿ 48 ಮೀಟ್ರ್ ಸಾಕು, ಅದಕ್ಕಿಂತ ಜಾಸ್ತಿ ನಮ್ಮದು ಬಿಲ್ಡಿಂಗ್ ಏನು ಲೆಂತ್ ಇಲ್ಲ. ಸೊ 48 ಮೀಟ್ರ್ ಇದ್ದಾಗ ನಮಗೆ 4 ಟೈಮ್ಸ್ 4 ಇಂಟು ದಿಸ್ ಲ್ಯಾಪ್ ಕೋಎಫಿಷಿಯೆಂಟ್ 48 ಮೀಟ್ರಿಗಿಂತ ಜಾಸ್ತಿ ಬಂದಾಗ ನಮಗೆ 4 ಲ್ಯಾಪ್ ಬರುತ್ತೆ. ಸೊ ಅದರಿಂದ ಅದು 4 ಇಂಟು ಲ್ಯಾಪ್ ಕೋಎಫಿಷಿಯೆಂಟ್. ಅಲ್ಲಿಗೆ ಬ್ರಾಕೆಟ್ ಕ್ಲೋಸ್ ಮಾಡಿ ಒಂದು ಕಾಮ ಕೊಡಿ. ನೆಕ್ಸ್ಟ್ ಇನ್ನೊಂದು ಬ್ರಾಕೆಟ್ ಓಪನ್ ಮಾಡಿ. ನೆಕ್ಸ್ಟ್ ಇಲ್ಲಿ 36 ಮೀಟ್ರಿಗಿಂತ ಜಾಸ್ತಿ ಇದ್ದಾಗ 3 ಇಂಟು ದಿಸ್ ಲ್ಯಾಪ್ ಕೋಎಫಿಷಿಯೆಂಟ್. ಸೊ 3 ಟೈಮ್ಸ್ ಆಫ್ ಲ್ಯಾಪ್ ಕೋಎಫಿಷಿಯೆಂಟ್ ಆಗುತ್ತೆ. ಇಲ್ಲಿ ಎರಡನೇ ಲೂಪು ಕ್ಲೋಸ್ ಮಾಡಿ. ಮತ್ತೆ ಇನ್ನೊಂದು ಬ್ರಾಕೆಟ್ ಕಾಮ ಕೊಟ್ಬಿಟ್ಟು ಇನ್ನೊಂದು ಬ್ರಾಕೆಟ್ ಓಪನ್ ಮಾಡಿ. ನೆಕ್ಸ್ಟ್ ಈಗ 24 ಮೀಟ್ರಿಗಿಂತ ಜಾಸ್ತಿ ಲೆಂತ್ ಇದ್ದಾಗ 2 ಇಂಟು ದಿಸ್ ಲ್ಯಾಪ್ ಕೋಎಫಿಷಿಯೆಂಟ್ ಅಂದರೆ 2 ಟೈಮ್ಸ್ ಆಫ್ ದಿಸ್ ಲ್ಯಾಪ್ ಕೋಎಫಿಷಿಯೆಂಟ್ ಇರಬೇಕು. ಈಗ ಇನ್ನು ಎರಡು ಲೂಪ್ ಕ್ಲೋಸ್ ಮಾಡಿ.
ಮತ್ತೆ ಕಾಮ ಕೊಟ್ಬಿಟ್ಟು ಇನ್ನೊಂದು ಬ್ರಾಕೆಟ್ ಓಪನ್ ಮಾಡಿ ನೆಕ್ಸ್ಟ್ 12 ಮೀಟರ್ಗಿಂತ ಜಾಸ್ತಿ ಇದ್ದಾಗ 1 ಇಂಟು ದಿಸ್ ಲ್ಯಾಪ್ ಕೋಎಫಿಷಿಯೆಂಟ್ ಅಥವಾ ಬರೀ ಲ್ಯಾಪ್ ಕೋಎಫಿಷಿಯೆಂಟ್ ಕೊಟ್ಟರು ನಡೆಯುತ್ತೆ. ಈಗ ಈ ಎರಡನೇ ಲೂಪು ಕ್ಲೋಸ್ ಮಾಡಿಬಿಟ್ಟು ಕಾಮ ಕೊಡಿ. ಸಪೋಸ್ ಅದು 12 ಮೀಟರ್ಗಿಂತ ಜಾಸ್ತಿ ಇಲ್ಲ, 12 ಮೀಟರ್ಗಿಂತ ಕೆಳಗಡೆ ಇತ್ತು ಅಂತಂದರೆ ನೋ ಲ್ಯಾಪ್, 0 ಕೊಡಿ. ಇಲ್ಲಿಗೆ ಬ್ರಾಕೆಟ್ ಕ್ಲೋಸ್ ಮಾಡಿ. ಇದು ಫಾರ್ಮುಲಾ ನೋಡಿ, ನೀಟಾಗಿ ನೋಡ್ಕೊಳ್ಳಿ. ಈ ಫಾರ್ಮುಲಾ ಇಲ್ಲಿದೆ, ಎಂಟ್ರಿ ಕೊಟ್ಟಾಗ ಆ ಫಾರ್ಮುಲಾ ಇಲ್ಲಿ ಆ ವ್ಯಾಲ್ಯೂಸ್ ತೊಗೊಂತು. ಎಂತು ಇಲ್ಲಿಗೆ ಇಲ್ಲಿ 17 ಮೀಟ್ರಿಗಿಂತ ಜಾಸ್ತಿ ಇದೆ, ಅದರಿಂದ ಇಲ್ಲಿ 475 ತೊಗೊಂಡಿದೆ. ಸಪೋಸ್ ಇದು 24 ಮೀಟ್ರಿಗಿಂತ ಜಾಸ್ತಿ, ನಾನೀಗ 25 ಮೀಟ್ರ್ ಎಂಟ್ರಿ ಮಾಡ್ತೀನಿ ನೋಡಿ, 2 ಲ್ಯಾಪ್ ತೊಗೊಂತು. ನೆಕ್ಸ್ಟ್ ಇದು 37 ಮೀಟ್ರ್ ಎಂಟ್ರಿ ಮಾಡ್ತೀನಿ, ಇಲ್ಲಿ ನೋಡಿ 3 ಲ್ಯಾಪ್ ಆ್ಯಡ್ ಆಯಿತು. ನೆಕ್ಸ್ಟು 50 ಮೀಟ್ರ್ ಕೊಡ್ತೀನಿ, 48 ಮೀಟ್ರಿಗಿಂತ ಜಾಸ್ತಿ ನೋಡಿ 4 ಲ್ಯಾಪ್ ಆ್ಯಡ್ ಆಯಿತು. ಸೊ ಇದು ನಮ್ಮದು ಲ್ಯಾಪ್ ಕೋಎಫಿಷಿಯೆಂಟು ಆಟೋಮೆಟಿಕ್ ಆಗಿ ನಮ್ಮದು ಈ ಡಿಸ್ಟೆನ್ಸ್ ಲೆಂತ್ ಜಾಸ್ತಿ ಆಗ್ತಾ ಈ ಲ್ಯಾಪ್ ಕೋಎಫಿಷಿಯೆಂಟ್ ಆ್ಯಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದನ್ನು ಅಂಡು ಮಾಡ್ತೀನಿ, ನಂದು ಒರಿಜಿನಲ್ ವ್ಯಾಲ್ಯೂ ಬಂತು ನೋಡಿ 17625. ಸೊ ಇದಕ್ಕೆ 1 ಲ್ಯಾಪ್ ಆ್ಯಡ್ ಆಗುತ್ತೆ. ಸೊ ಇದೇನಿದು, ನೀವು ಪ್ರತಿಯೊಂದು ಸೆಲ್ಗೂ ನಾವು ಇಷ್ಟೊಂದು ದೊಡ್ಡ ಫಾರ್ಮುಲಾ ಹಾಕ್ಬೇಕಾ ಅಂತ ಯೋಚನೆ ಮಾಡಬೇಡಿ. ಈ ಫಾರ್ಮುಲಾ ಹಾಕೋದು ನೀವು ಒಂದೇ ಸರಿ ಒಂದು ಲೈನಲ್ಲಿ, ಅದಾಗಿದ ಮೇಲೆ ಜಸ್ಟ್ ಇದನ್ನು ಕಾಪಿ ಪೇಸ್ಟ್ ಮಾಡ್ಕೊತಾ ಹೋಗೋದಷ್ಟೇ, ಆಟೋಮೆಟಿಕ್ ಆಗಿ ಅದು ಬರ್ತಾ ಹೋಗುತ್ತೆ. ನೆಕ್ಸ್ಟು ಬಾರ್ ಲೆಂತ್ ಇಸ್ ಈಕ್ವಲ್ ಟು ದಿಸ್ ಟೋಟಲ್ ಲೆಂತ್ ಪ್ಲಸ್ ದಿಸ್ ಲ್ಯಾಪ್ ಲೆಂತ್. ಈ ಟೋಟಲ್ ಲೆಂತ್ ಮತ್ತು ಲ್ಯಾಪ್ ಲೆಂತನ್ನು ಆ್ಯಡ್ ಮಾಡಿದ್ರೆ ನಮಗೆ ಬಾರ್ ಲೆಂತ್ ಬರುತ್ತೆ. ನೆಕ್ಸ್ಟ್ ಕಟಿಂಗ್ ಲೆಂತ್ಗೆ ನಮ್ದು ಟೋಟಲ್ ಬಾರ್ ಲೆಂತ್ ಇರುತ್ತಲ್ಲ, ಬಾರ್ ಲೆಂತು -2 ಇಂಟು ಈ ಕವರು, 2 ಎಂಡಲ್ಲಿರ್ತಕ್ಕಂಥ ಕವರ್ ಮೈನಸ್ ಮಾಡಿದ್ರೆ ನಮಗೆ ಕಟಿಂಗ್ ಲೆಂತ್ ಬರುತ್ತೆ. ನೆಕ್ಸ್ಟು ನಂಬರ್ ಆಫ್ ರಾಡ್ ಇಸ್ ಈಕ್ವಲ್ ಟು ಒಂದು ಬ್ರಾಕೆಟ್ ಓಪನ್ ಮಾಡಿ, ನಮ್ದು ಇಲ್ಲೇನಿದೆಯಲ್ಲ ಆ ಏರಿಯಾದಲ್ಲಿ ವಿಡ್ತ್ ಏನಿದೆಯಲ್ಲ, ವಿಡ್ತು ಡಿವೈಡೆಡ್ ಬೈ ಆ ಏರಿಯಾದು ಸ್ಪೇಸಿಂಗು, ಬ್ರಾಕೆಟ್ ಕ್ಲೋಸ್ ಮಾಡಿಬಿಟ್ಟು +1 ಮಾಡಿ ನೋಡಿ 23.67 ಬಂತು. ಅಂದರೆ ಇಲ್ಲಿ ಡೆಸಿಮಲ್ ಬಂತು, ನಮಗೆ ನಂಬರ್ಸ್ ಎಲ್ಲ ಬಂದ್ಬಿಟ್ಟು ರೌಂಡ್ ಆಫಲ್ಲಿ ಬರಬೇಕು. ಅದರಿಂದ ನಾವು ಇಲ್ಲಿ ನೋಡಿ ಈ ಪಾಯಿಂಟ್ಗಿಂತ ಮುಂದೆ 0.5ಗಿಂತ ಜಾಸ್ತಿ ಇದ್ದರೆ ಅದ್ರ ನೆಕ್ಸ್ಟ್ ನಂಬರಿಗೂ ಆ ಪಾಯಿಂಟ್ ನಂತರ 0.5ಗಿಂತ ಕಡಿಮೆ ಇದ್ದರೆ ಬಿಲೋ ನಂಬರ್ಗೆ ಇದು ರೌಂಡ್ ಆಫ್ ಆಗಬೇಕು. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಈ ಫಾರ್ಮುಲಾ ಏನಿದೆಯಲ್ಲ ಈ ಅಡ್ರೆಸ್ ಬಾರಲ್ಲಿ ಫಾರ್ಮುಲಾದಲ್ಲಿ ಈಕ್ವಲ್ಸ್ ಆಗಿದ್ಮೇಲೆ ಅಲ್ಲಿ ಜಸ್ಟ್ ರೌಂಡ್ ಅಂತ ಟೈಪ್ ಮಾಡಿ, ರೌಂಡ್ ಅಂತ ಹೊಡೆದ್ಬಿಟ್ಟು ಒಂದು ಬ್ರಾಕೆಟ್ ಓಪನ್ ಮಾಡಿ ಆ ಎಂಡಿಗೆ ಬಂದ್ಬಿಟ್ಟು ಕಾಮ ಕೊಟ್ಬಿಟ್ಟು 0 ಹಾಕಿ ಕ್ಲೋಸ್ ಮಾಡಿಬಿಡಿ. ಸೊ ಆಗ ಅದು ನೋಡಿ ಅದು ವ್ಯಾಲ್ಯೂ ರೌಂಡ್ ಆಫ್ ಆಗಿಬಿಡ್ತು. ಇಲ್ಲಿ ರೌಂಡ್ ಆಫ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಬಾರ್ ಇಸ್ ಈಕ್ವಲ್ ಟು ಈ ನಂಬರ್ ಆಫ್ ಐಟಮ್ಸ್ ಏನಿರುತ್ತಲ್ಲ, ನಂಬರ್ ಆಫ್ ಐಟಮ್ಸು ಮತ್ತು ಈ ನಂಬರ್ ಆಫ್ ಬಾರ್ಸ್ ಹಾಕಿದ್ರೆ ನಿಮಗೆ ಟೋಟಲ್ ನಂಬರ್ ಆಫ್ ಬಾರ್ಸ್ ಬರುತ್ತೆ. ನೆಕ್ಸ್ಟ್ ಟೋಟಲ್ ಲೆಂತ್ ಇನ್ ಮೀಟರ್ ಇಸ್ ಈಕ್ವಲ್ ಟು ಈ ಟೋಟಲ್ ಲೆಂತ್ಗೆ ಬಂದ್ಬಿಟ್ಟು ನಮ್ದೇನು ಕಟಿಂಗ್ ಲೆಂತ್ ಇರುತ್ತಲ್ಲ, ಕಟಿಂಗ್ ಲೆಂತು ಮಲ್ಟಿಪ್ಲೈಡ್ ಬೈ ಈ ನಂಬರ್ ಆಫ್ ಬಾರು ಡಿವೈಡೆಡ್ ಬೈ 1000 ಮಾಡಿದ್ರೆ ನಿಮಗೆ ಟೋಟಲ್ ಲೆಂತ್ ಇನ್ ಮೀಟ್ರಲ್ಲಿ ಬರುತ್ತೆ. ನೆಕ್ಸ್ಟ್ ಯೂನಿಟ್ ವೆಯ್ಟ್ ಇಸ್ ಈಕ್ವಲ್ ಟು ನಮ್ಮದು ಡಯಾ ಏನಿರುತ್ತಲ್ಲ, ಡಯಾ D ಇಂಟು D ಡಿವೈಡೆಡ್ ಬೈ 162. ದಿಸ್ ಈಸ್ ಈಕ್ವಲ್ ಟು ಡಯಾಮೀಟರ್ ಯೂನಿಟ್ ವೆಯ್ಟು. ನೆಕ್ಸ್ಟು total weight is equal to this total length of the bar multiplied by this unit weight is equal to total weight. Next ಇಲ್ಲಿ ಟೋಟಲ್ ವೆಯ್ಟ್ ಡಯಾ ವೈಸ್ ಇನ್ ಕೆ ಜಿ ಇದಲ್ವಾ, ಇಲ್ಲೇನು ಮಾಡ್ಬೇಕಂತಂದರೆ 8 mm. ಇಲ್ಲಿಗೂ ಕೂಡ ನಾವು ಇಫ್ ಕಂಡೀಷನ್ ಹಾಕಿದನ್ನ ಡಯಾ ವೈಸು ಸೆಗ್ರಿಗೇಟ್ ಮಾಡ್ಕೋಬೇಕು. ಇದಕ್ಕೂ ಕೂಡ ನಾವು ಇಫ್ ಕಂಡೀಷನ್ ಫಾರ್ಮುಲಾಗೆ ನಾನು ಒಂದು ನೀಟಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ನೋಡಿದ್ರೆ ನೀವು ಈ ಇಫ್ ಕಂಡೀಷನ್ ಫಾರ್ಮುಲಾ ಎಲ್ಲ ಅರ್ಥ ಆಗುತ್ತೆ. ಇಲ್ಲೂ ಕೂಡ ನಾನು ನಿಮಗೆ ಇಫ್ ಕಂಡೀಷನ್ನ ಹಾಕಿ ತೋರಿಸ್ತೀನಿ. ಇಸ್ ಈಕ್ವಲ್ ಟು ಇಫ್ ಒಂದು ಬ್ರಾಕೆಟ್ ಇಫ್ ಓಪನ್ ಮಾಡಿಬಿಟ್ಟು ಒಂದು ಬ್ರಾಕೆಟ್ ಕೊಟ್ಟು ಈ ಡಯಾ ಅಂತಂದರೆ ದಿಸ್ ಡಯಾ ಆಫ್ ದ ಬಾರ್ ಈಸ್ ಈಕ್ವಲ್ ಟು ಈ 8 mm. ಈ ಕಾಲಮ್ ಏನಿದೆಯಲ್ಲ ಆ ಕಾಲಮಲ್ಲಿ 8 mm ಇದ್ದರೆ ಕಾಮ ಈ ಡೆನ್ಸಿಟಿ ಟೋಟಲ್ ವೇಟ್ ತೊಗೋಬೇಕು. ಅಂದರೆ ನೋಡಿ ಇದು ಯಾವುದು Q8 ಈ ಟೋಟಲ್ ವೇಟ್ ತೊಗೋಬೇಕು, ಇಲ್ಲ ಅಂದರೆ 0 ತೊಗೋಬೇಕು. ಇದು 8 mm ಇಫ್ ಕಂಡೀಷನು. ಅದೇ ಥರ 10 mm ದಿಸ್ ಈಸ್ ಈಕ್ವಲ್ ಟು if open bracket this dia is equal to 10 mm. ಈ ಕಾಲಮಲ್ಲಿ 10 mm ಇದೆಲ್ಲ 10 mm ಕಾಮ ಈ ಟೋಟಲ್ ವೇಟ್ ತೊಗೋಬೇಕು, ಇಲ್ಲ ಅಂದರೆ 0 ತೊಗೋಬೇಕು. ಸೊ ಇದು 10 mm ಆಯಿತು. ಅದೇ ಥರ 12 mm ದಿಸ್ ಈಸ್ ಈಕ್ವಲ್ ಟು if open bracket this dia is equal to 12 mm ಕಾಮ this total weight ಕಾಮ 0. ಅದೇ ಥರ 16 mm ದಿಸ್ ಈಸ್ ಈಕ್ವಲ್ ಟು ಇಫ್ ದಿಸ್ ಡಯಾ ಈಸ್ ಈಕ್ವಲ್ ಟು 16 ಕಾಮ ದಿಸ್ ಟೋಟಲ್ weight
0. ಸೊ ಅದೇ ಥರ ಈ ಎಲ್ಲ ಡಯಾಗೂ ಕೂಡ ನಾವು ಎಂಟ್ರಿ ಮಾಡ್ಕೊಂಡಿದ್ದೀವಿ. ಸೊ ಈಗ ನಮ್ಮದು ಬಾಟಮ್ ಮ್ಯಾಟು ಎಕ್ಸ್ ಡೈರೆಕ್ಷನ್ ಆಯಿತು. ಒಂದು ಫಾರ್ಮುಲಾ, ಇದಿಷ್ಟೇ ಫಾರ್ಮುಲಾ ನಾವು ಒಂದೇ ಸರಿ ನಾವು ಎಂಟ್ರಿ ಮಾಡೋದು, ಇನ್ನು ಉಳಿದಿದ್ದೆಲ್ಲ ನಾವು ಕಾಪಿ ಪೇಸ್ಟ್ ಮಾಡೋದು ಅಷ್ಟೇ. ಸೊ ಈಗ ಇಲ್ಲಿ ನೋಡಿ ಬಾಟಮ್ ಎಕ್ಸ್ ಡೈರೆಕ್ಷನ್ ಆಯ್ತಲ್ವಾ. ನೆಕ್ಸ್ಟು ಸೇಮ್ ಏರಿಯಾಗೆ ನಾವು ಬಾಟಮ್ ವೈ ಡೈರೆಕ್ಷನ್ ನೋಡೋಣ. ಇಲ್ಲಿ ನೋಡಿ ಸೇಮ್ ಏರಿಯಾ ಬಂದ್ಬಿಟ್ಟು ನೋಡಿ ಇಲ್ಲಿ 10-225, 10-225, 10-225 ಎಲ್ಲ ನೋಡಿ ಅಲ್ಲಿಂದ ಇಲ್ಲಿ ತನಕನೂ ಸೇಮ್ ಏರಿಯಾ 10-225 ಇದೆ. ಇದಕ್ಕೆ ಡೈರೆಕ್ಷನು ಸೇಮ್ ಅದೇ ಲೆಂತು. ವಿಡ್ತ್ ಬಂದ್ಬಿಟ್ಟು ನಾವಿಲ್ಲಿ ಔಟ್ರ್ ಟು ಔಟ್ರ್ ತೊಗೋಬೇಕು. ಯಾಕೆಂತಂದರೆ ರಾಡನ್ನು ನಾವು ಇಲ್ಲಿಂದ ಇಲ್ಲಿ ತನಕ ಹಾಕ್ತೀವಿ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ತೊಗೋಬೇಕು ನಮ್ಮದು ರಾಡ್ ಲೆಂತ್ ತೊಗೊಳೋದಕ್ಕೆ ಔಟ್ರು. ದಿಸ್ ಈಸ್ 5651 ಮೀನ್ಸ್ 5650, ಅಥವಾ ಈ 5100 ಪ್ಲಸ್ ಈ ಬೀಮ್ ವಿಡ್ತ್ ಬಂದ್ಬಿಟ್ಟು 350, ಈ ರಿಟೈನಿಂಗ್ ವಾಲ್ ವಿಡ್ತ್ ಬಂದ್ಬಿಟ್ಟು 200 ಅಷ್ಟು ಆ್ಯಡ್ ಮಾಡ್ಕೋಬೇಕು. ಸೊ ಇಲ್ಲಿ ಡಯಾ ಸೇಮು 10 mm, ಸ್ಪೇಸಿಂಗು 225 mm. ಸೇಮ್ ಅದಕ್ಕೆ ರಿವರ್ಸ್ ಮಾಡೋದು. ಇಲ್ಲೇನಿದೆ, ಇಲ್ಲಿ ನಾವು ಲೆಂತ್ನ ನಾವು ಈ ವೈ ಡೈರೆಕ್ಷನ್ ಇದೆ ಅಲ್ವಾ, ಈ ವೈ ಡೈರೆಕ್ಷನ್ ಇರ್ತಕ್ಕಂಥ ರಾಡನ್ನು ನಾವು ಲೆಂತ್ಗೆ ಎಂಟ್ರಿ ಮಾಡಬೇಕು. ಸೊ ದಟ್ ಈಸ್ ಇಂಪಾರ್ಟೆಂಟು. ಅದಕ್ಕೇನು ಮಾಡಿ, ಜಸ್ಟ್ ಇದು ಬಾಟಮ್ ಎಕ್ಸ್ ಡೈರೆಕ್ಷನ್ ಆಯ್ತಲ್ವ, ಈ ಬಾಟಮ್ ಎಕ್ಸ್ ಡೈರೆಕ್ಷನ್ನು ಮತ್ತು ಇದನ್ನು ಕಾಪಿ ಮಾಡ್ಕೊಳ್ಳಿ. Ctrl+C, ಒಂದೆರಡು ಲೈನ್ ಬಿಟ್ಟು ಕೆಳಗಡೆ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಬಿಟ್ಟು ಇದನ್ನು ಬಾಟಮ್ ಎಕ್ಸ್ ಡೈರೆಕ್ಷನ್ ಅಂತ ಇರೋದನ್ನು ಜಸ್ಟ್ ಬಾಟಮ್ ವೈ ಡೈರೆಕ್ಷನ್ ಅಂತ ಚೇಂಜ್ ಮಾಡಿ. ಇದು ಲೊಕೇಶನ್ ಸೇಮ್ ಇರುತ್ತೆ. ಸೀರಿಯಲ್ ನಂಬರ್ 1. ಇಲ್ಲಿ ಲೆಂತ್ ಏನಾಗುತ್ತೆ ಅಂತಂದರೆ ಈ 5100 ಇರೋದು, ದಿಸ್ ಈಸ್ ಈಕ್ವಲ್ ಟು 5100 ಪ್ಲಸ್ ರಿಟೈನಿಂಗ್ ವಾಲ್ ವಿಡ್ತ್ 200 ಪ್ಲಸ್ ಬೀಮ್ ವಿಡ್ತು 350. ಇದಿಷ್ಟು ಮಾಡಿದ್ರೆ 5650 ಆಗುತ್ತೆ. ವಿಡ್ತು ಅಂದರೆ ಟೋಟಲ್ ಲೆಂತ್ ಏನಿದೆಯೋ ಅದು ಆ್ಯಸ್ ಇಟ್ ಈಸ್ 17625 ಎಂಟ್ರಿ ಮಾಡಿ. ಡಯಾ ಈಸ್ ಸೇಮು, ಲ್ಯಾಬ್ ಕೋಎಫಿಷಿಯೆಂಟ್ ಸೇಮು, ಕವರ್ ಸೇಮು, ಸ್ಪೇಸಿಂಗು ಸೇಮ್ 225. ಇಲ್ಲಿ ನೋಡಿ ಆಟೋಮೆಟಿಕಲಿ ಇದು ಲೆಂತು 12 ಮೀಟ್ರಿಗಿಂತ ಕಡಿಮೆ ಬಂದಿದ್ದರಿಂದ ಇಲ್ಲಿ ಲ್ಯಾಪ್ ಲೆಂತ್ ತೊಗೊಂಡಿಲ್ಲ. ನೆಕ್ಸ್ಟ್ ಬಾರ್ ಲೆಂತ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತು, ಕಟಿಂಗ್ ಲೆಂತ್ ಕ್ಯಾಲ್ಕುಲೇಟ್ ಮಾಡ್ಕೊತು, ನಂಬರ್ ಆಫ್ ಬಾರ್ಸು, ಟೋಟಲ್ ವೆಯ್ಟು, ಯೂನಿಟ್ ವೆಯ್ಟು, ಲೆಂತು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಸಪ್ರೇಟ್ ಮಾಡ್ಕೊತು. ನೆಕ್ಸ್ಟ್ ಇಲ್ಲಿಂದ ಈಚೆಗೆ ಏನು ಮಾಡಬೇಕು ಅಂತಂದರೆ ಜಸ್ಟ್ ನಮ್ಮದು ಯಾವ್ಯಾವ ಗ್ರಿಡ್ಗೆ ನಾವು ಎಂಟ್ರಿ ಮಾಡ್ತೀವಿ ಅದೇ ಥರ ನೆಕ್ಸ್ಟ್ ಇನ್ನೊಂದು ಗ್ರಿಡ್ ಇದ್ರ ಕೆಳಗಡೆ ಜಸ್ಟ್ ಇದು ಟೋಟಲ್ ಲೈನ್ ಸೆಲೆಕ್ಟ್ ಮಾಡಿಬಿಟ್ಟು Ctrl+D ಹೊಡೀರಿ. ಸೊ ಸೇಮ್ ಅದೇ ಥರ ಕೆಳಗಡೆ ಬರುತ್ತೆ. ಬಿಟ್ವೀನ್ ರಿಟೈನಿಂಗ್ ವಾಲ್ ಗ್ರಿಡ್ 22-27 ಆಯ್ತಲ್ವಾ. ನೆಕ್ಸ್ಟು 22-27 ಇಲ್ಲಿ ತನಕ ಆಯಿತು. ನೆಕ್ಸ್ಟು ಈ ಗ್ರಿಡ್ಡನ್ನು ಎಂಟ್ರಿ ಮಾಡ್ಕೊಳ್ಳಿ 27-29 ಅಂತ ಎಂಟ್ರಿ ಮಾಡಿಬಿಟ್ಟು ಈ ಸ್ಪೇಸಿಂಗ್ ಏನಿದೆಯಲ್ಲ ಈ ಪ್ಯಾನಲಲ್ಲಿ ಏನಿದೆ ಡೀಟೇಲ್ ಅದನ್ನು ಎಂಟ್ರಿ ಮಾಡಿದ್ರೆ ಅದ್ರ ವ್ಯಾಲ್ಯೂ ಅದರದ್ದು BBS ಬರುತ್ತೆ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದರಲ್ಲಿ ಕಂಪ್ಲೀಟ್ ಬಾಟಮ್ ಮ್ಯಾಟನ್ನು ಯಾವ ರೀತಿ ಫುಲ್ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ಪೋಡಿಯಂ ಸ್ಲ್ಯಾಬಿಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ಮೇಯ್ನ್ ಆಗಿ ಫಾರ್ಮುಲಾ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದೇ ಈ ವಿಡಿಯೋ ಕಾನ್ಸೆಪ್ಟು. ಸೊ ಇದನ್ನು ವಿಡಿಯೋ ಫಾರ್ಮುಲಾಸ್ ಹೆಂಗೆ ಎಂಟ್ರಿ ಮಾಡೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ನೆಕ್ಸ್ಟ್ ಇದೇ ಶೀಟನ್ನು ತೊಗೊಂಡು ನಾನು ಫರ್ದರ್ ಯಾವ ರೀತಿ ಕಂಟಿನ್ಯೂಸ್ ಮುಂದೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಈ ಡ್ರಾಯಿಂಗು ಮತ್ತು ಎಕ್ಸೆಲ್ ಶೀಟ್ ಏನಾದ್ರು ಬೇಕು ಪ್ರಾಕ್ಟೀಸ್ಗೆ ಅನ್ನೋರು ಈ ನಂಬರು ಅಥವಾ ಇಮೇಲ್ ID ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಈ ಡ್ರಾಯಿಂಗು ಅಥವಾ ಎಕ್ಸೆಲ್ ಶೀಟ್ ಕಳಿಸ್ಕೊಡ್ತೀನಿ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ನಿಮ್ದು ಏನಾದ್ರು ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.